ಮಡಿವಾಳ ಸಮಾಜದ ಸಾಧಕರಿಗೆ ಸನ್ಮಾನ ಸಮಾರಂಭ. ಆರ್ ವಧುವರರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ವೆಂಕಟರಮಣ ಪಾಪಣ್ಣ ಅವರ ನೇತೃತ್ವದಲ್ಲಿ ಚಲನಚಿತ್ರ ಸಂಗೀತ ನಿರ್ದೇಶಕ ರಾಜು ಎಮ್ಮಿಗನೂರು ಅವರನ್ನು ಕರ್ನಾಟಕ ಸಂಗೀತ ಅಕಾಡೆಮಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ ಹಿನ್ನೆಲೆ ಮತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಕ್ತಿ ಗಣಪತಿ ನಗರ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವಿಭಾಗದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ವಿ ನಾರಾಯಣಪ್ಪ, ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಸುಜಾತ ಮಯೂರಿ, ಸಮಾಜ ಸೇವಕ ಮೈಸೂರು ರವಿಕುಮಾರ್ ಅವರಿಗೆ ಸಿಹಿ ತಿನಿಸಿ ಸನ್ಮಾನಿಸಿ ಶುಭ ಕೋರಿದರು. ಇನ್ನು ವಿಶೇಷವಾಗಿ ಮಡಿವಾಳ ಸಮಾಜದ ಭರತ್ ಯುವಕನಿಗೆ ವಿದ್ಯಾಭ್ಯಾಸಕ್ಕೆ ನೆರವು ನೀಡಿದರು. ಈ ಸಂದರ್ಭದಲ್ಲಿ ಆರ್ ವಧುವರರ ವೇದಿಕೆ ಅಧ್ಯಕ್ಷರಾದ ವೆಂಕಟರಮಣ ಪಾಪಣ್ಣ, ಮಡಿವಾಳ ಖಡ್ಗ ಪತ್ರಿಕೆ ಸಂಪಾದಕರಾದ ಚಂದ್ರಶೇಖರ್, ಸಮಾಜ ಸೇವಕ ಮೈಸೂರು ರವಿಕುಮಾರ್, ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಸುಜಾತ ಮಯೂರಿ, ಕುರುಬ್ರಳ್ಳಿ ಅಧ್ಯಕ್ಷರಾದ ಜಯರಾಮ್, ಮೂಡಲಪಾಳ್ಯ ಸುರೇಶ್ ಇನ್ನು ಮುಂತಾದ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ಜನಾಂಗರಾದ ರಾಜು ಎಮ್ಮನೂರವರು ಸಂಗೀತ ಅಕಾಡೆಮಿಯ ಸದಸ್ಯರು ಸರ್ಕಾರದಿಂದ ಕೊಟ್ಟಿದ್ದಾರೆ. ಅದೇ ಆ ಸಂತೋಷಕ್ಕೋಸ್ಕರ ಒಂದು ಸಣ್ಣ ಸನ್ಮಾನ ಇಟ್ಕೊಂಡು ಅವ್ರು ಇನ್ನೂ ಹೆಚ್ಚಿನ ದೇವರು ಹೆಚ್ಚಿನ ರೀತಿಯಲ್ಲಿ ಮುಂದೆ ಬರಲಿ, ಇನ್ನೂ ಹೆಚ್ಚಿನ ಎತ್ತರ ಮಟ್ಟಕ್ಕೆ ಹೋಗಲಿ ಅಂತ ರಂಗಸ್ವಾಮಿ ಹತ್ರ ದೇವ್ರ ಹತ್ರ ಬೇಡ್ಕೊಂಡು ಮಾಚಿ ದೇವರು ಬೇಡ್ಕೊಂಡಿದ್ದೀವಿ. ಹಾಗೆ ನಮ್ಮ ನಾರಾಯಣಪ್ಪನವರು ಹಿಂದುಳಿದ ವರ್ಗಗಳ ವಿಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನಾಂಗದಲ್ಲಿ ಒಂದು ಉನ್ನತ ಒಳ್ಳೆ ಹೋಗಲಿ ಅಂತ ರಂಗಸ್ವಾಮಿ ಮತ್ತು ಮಾಚಿ ದೇವರಲ್ಲಿ ಬೇಡ್ಕೊಂಡು ಈ ಸನ್ಮಾನ ಮಾಡ್ತಾಯಿದ್ದೀವಿ. ಅಷ್ಟೇ ಅಲ್ದಿರ ನಮ್ಮ ಜನಾಂಗದಲ್ಲಿ ತುಂಬ ಜನ ಕಡುಬಡವರು ಅವರೆಲ್ಲ ಇದ್ದಾರೆ. ಇದಕ್ಕೋಸ್ಕರ ನಾವು ಒಂದು 16/6/24 ಭಾನುವಾರ ಕೆಂಗೇರಿ ಕೃಪಾ ಕಲ್ಯಾಣ ಮಂಟಪದಲ್ಲಿ ಒಂದು ಸಮಾವೇಶ ಹಮ್ಮಿಕೊಂಡಿದ್ದು. ಸುಮಾರು ಜನ ಬಂದಿದ್ದರು. ಅವ್ರಿಗೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸಬೇಕಾಗಿತ್ತು. ಈ ಮೂಲಕ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಅವತ್ತಿನ ದಿನ ಎಲ್ಲ ಅಲ್ಲಲ್ಲೇ ಫೋನ್ ನಂಬರ್ ತೊಗೊಂಡಿದ್ದಾರೆ. ಒಂದಿಬ್ಬರು ಮಾತ್ರ 2 ಜೋಡಿ ಮಾತ್ರ ಸೆಟ್ ಆಗಿದೆ ಅಂತ ನನಗೆ ಫೋನ್ ಮಾಡಿದರು. ಸುಮಾರು 350 ಜನ ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೆ, ಉಚಿತವಾಗಿ ಮಾಡಿಸಿದ್ದೀವಿ. ಇನ್ನೂ ಒಂದು ನನ್ನ ಲೆಕ್ಕದಲ್ಲಿ ಇನ್ನೂ 5-6 ಜನ ಆಗಿರಬೇಕು. ದಯಮಾಡಿ ನೀವು ದುಡ್ಡು ಕೊಡದೇ ಇರೋ ಪರವಾಗಿಲ್ಲ, ಹಿಂಗಾಯಿತು ನಮಗೆ ಹಿಂಗೆ ಸೆಟ್ ಆಯಿತು ಅಂತ ನನಗೆ ಒಂದು ವರದಿ ಕೊಟ್ಬಿಟ್ರೆ ಸಾಕು, ನಾನು ಸಂತೋಷ ಪಡ್ತೀನಿ ಅಂತ ಹೇಳ್ತಾ, ಯಾರೇ ಆಗಲಿ ಮೋಸ ಮಾಡೋಕ್ಕೆ ಹೋಗ್ಬಿಡಿ. ನೀವು ಕೊಡೋ ದುಡ್ಡು ನಾವು ಯಾವುದಕ್ಕೆ ದುರುಪಯೋಗ ಮಾಡಲ್ಲ. ಮತ ಮಕ್ಕಳಿಗೆ ಮತ್ತು ಈ ಥರ ಕಾರ್ಯಕ್ರಮಗಳಿಗೆ ನಾನು ಉಪಯೋಗಿಸ್ತೀನಿ ಹಾಗಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ.